ಹಾಯ್, ಇದು ಬಳಿ ಮತ್ತು ಅರಿಶಿನ ಶಾಸ್ತ್ರ ದಿನ ಮಾಡಿದ ವ್ಲಾಗ. ಹಿಂದಿನ ದಿನ ಬ್ರೈಡ್ ಟು ಬಿ ಪಾರ್ಟಿ ಮಾಡಿ ಲೇಟಾಗಿ ಮಲ್ಕೊಂಡ್ರು ಎಲ್ಲರೂ ಫುಲ್ ಆ್ಯಕ್ಟಿವ್ ಆಗಿ ಜಲ್ದಿ ಎದ್ದು ಎಲ್ಲರೂ ಒಂದೊಂದು ಕೆಲಸ ಮಾಡಕತ್ತಿದ್ರು. ನನಗೆ ಇದು ಕಂಕಣ ಕಟ್ ಅಂತೇಳಿ ಸಿಂಪಲ್ ವರ್ಕ್ ಕೊಟ್ಟಿದ್ರು, ರೆಡಿಯಾಗಿ ಅದನ್ನು ಮಾಡ್ಕೊಂಡು ಕೂತಿದ್ದೆ. ಆಮೇಲೆ ಇವತ್ತು ಭಾಳಷ್ಟು ಮಂದಿಗೆ ಊಟಕ್ಕೆಲ್ಲ ಹೇಳ್ತೀವಿ, ಹಾಗಾಗಿ ಹೊರಗಿನವ್ರಿಗೆ ಕರ್ಸಿದ್ವಿ ಅಡ್ಗೆ ಮಾಡಕ್ಕೆ. ಅವರೆಲ್ಲ ರೆಡಿ ಮಾಡಕತ್ತಿದ್ರು. ಇವ್ರು ಹಿಂದಿನ ದಿನ ಉಳಿದಿರೋ ಬಲೂನ್ ತೋಡ್ ಆಡಕತ್ತಾರ. ಅಡ್ಗೆ ಮಾತ್ರ ಭಾಳ ಚಲೋ ಮಾಡಿದ್ರ ಇವರು. ಫಸ್ಟ್ ಉಪ್ಪಿಟ್ಟು ರೆಡಿ ಆಯಿತು. ನಂಗೆ ಹೊಟ್ಟೆ ಹಸಿಯಾಕತ್ತದಂತ ಉಪ್ಪಿಟ್ಟೇನೋ ತೊಗೊಂಡೆ. ಉಪ್ಪಿಟ್ಟು ಮಾತ್ರ ಭಾಳ ಚಲೋ ಮಾಡಿದ್ರಿ ಇವರು, ನಂಗರ ಭಾರಿ ಇಷ್ಟ ಆಯ್ತಾ. ನಾಷ್ಟ ಮಾಡೋಷ್ಟ್ರಾಗೆ ಎಲ್ಲರೂ ಬಂದರು, ರೆಡಿಯಾಗಿ ಬೇರೆ ಬಂದಿದ್ರಲ್ಲ. ಬಂದ ತಕ್ಷಣ ಎಲ್ಲರೂ ಫಸ್ಟ್ ಫೋಟೋ ತೊಗೋತಾರ. ಹಾಗಾಗಿ ಫಸ್ಟ್ ಎಲ್ಲರೂ ಫೋಟೋಸ್ ಎಲ್ಲ ತೊಗೊಂಡ್ವಿ, ವಿಡಿಯೋಸ್ ತೊಗೊಂಡ್ವಿ. ಆಮೇಲೆ ಸದ್ಯಕ್ಕಿರೋ ಟ್ರೆಂಡ್ ಏನಪ್ಪ ಅಂದ್ರೆ ಬಳಿಗಾರನ್ ಮಾಡಿ ಒಂದು ವಿಡಿಯೋ ಮಾಡ್ತಾರೆ, ಈ ಥರ ರೀಲ್ ಮಾಡ್ತಾರೆ. ನಮ್ಮ ಮನೆಯವರು ಬಿಡಲಿಲ್ಲ, ಇದನ್ನು ಮಾಡಕ್ಕೆ ರೆಡಿಯಾಗಿದ್ರು. ನನ್ನ ಮಾತ್ರ ಕೇಳಬೇಡ್ರಿ, ನಾ ಈ ವಿಡಿಯೋದಾಗ ನಿಮಗೆ ಕಾಣಲ್ಲ. ನಾನು ನಿಂತಿದ್ದೆ, ಭಾಳ ಅಂದ್ರೆ ಭಾಳ ಬಿಸಿಲಿತ್ತು, ನಂಗೆ ಭಾಳ ತಲೆ ಸುತ್ತಕತ್ತಿತ್ತು. ಹಾಗೆ ವಾಪಸ್ ಮನ್ಯಾಗ ಹೋದೆ. ಆಮೇಲೆ ಇಲ್ಲಿ ಬಳಿ ಶಾಸ್ತ್ರ ಟೈಮಿಗೆ ಕೂತಿ ನೋಡ್ರಿ ಬಂದು. ಆಮೇಲೆ ಡೆಕೋರೇಷನ್ ಮಾತ್ರ ಇಷ್ಟು ಮಸ್ತ್ ಮಾಡಿದ್ರಲ್ಲ ಎಲ್ಲರೂ ಸೇರಿ. ಡೆಕೋರೇಷನ್ ದವರಿಗೆ ಬ್ಯಾಕ್ ಗ್ರೌಂಡ್ ದವರಿಗೆ ಅಷ್ಟೇ ಹೇಳಿದ್ವಲ್ಲ, ಇದು ಫ್ರಂಟ್ ಇಟ್ಟಿರೋದೆಲ್ಲ ನಮ್ಮ ಅಕ್ಕನ ಮಕ್ಕಳು ಚಂದ ಡೆಕೋರೇಟ್ ಮಾಡಿದ್ರ. ನಂಗರ ಭಾರಿ ಇಷ್ಟ ಆಯ್ತು. ಇದ್ರೊಳಗೆ ನಂದು ಕೆಲಸ ಸ್ವಲ್ಪ ಭಾಳ ಕಮ್ಮಿ ಅದ. ನಂಗೆ ಆರಾಮಿರ್ಲಾರ್ದಕ್ಕೆ ನಾ ಭಾಳಷ್ಟು ಇನ್ವಾಲ್ವ್ಮೆಂಟ್ ಆಗಿಲ್ಲ, ಜಸ್ಟ್ ಬಂದು ಕುಂದಿರ್ತಿದ್ದೆ ಅಷ್ಟೇ. ಆಮೇಲೆ ಇವತ್ತಿನ ದಿನ ನಮ್ಮ ತಂಗಿಗೆ ನಾವು ಮದುಮಗಳು ಮಾಡ್ತೀವಿ. ಅರ್ಶಿನ ಹಚ್ಚಿ ಮದುಮಗಳು ಮಾಡಕ್ಕಿಂತ ಮೊದ್ಲ ಫಸ್ಟ್ ಬಳಿ ಹಾಕ್ತಾರ. ಹಂಗಾಗಿ ಫಸ್ಟ್ ಬಳಿ ಹಾಕ್ಸಿ ಬಳಿ ಶಾಸ್ತ್ರ ಮಾಡಿದ್ವಿ. ಆಮೇಲೆ ಎಲ್ಲರೂ ಸೇರಿ ಗ್ರೂಪ್ ಫೋಟೋಸ್ ತಗೊಂಡ್ವಿ. ಆಮೇಲೆ ಇವ್ರು ನೋಡ್ರಿ, ಇವ್ರು ನಮ್ಮ ಅತ್ತಿ, ನಮ್ಮ ಪಪ್ಪನ ಅಕ್ಕ. ನಾವ್ ಹೇಳ್ದಂಗ್ ಸ್ಪೆಕ್ಟ್ ಹಾಕೊಂಡ್ ಮಸ್ತ್ ಪೋಸ್ ಕೊಟ್ರ. ನಮ್ ಜೊತೆ ಚಲೋ ಇನ್ವಾಲ್ವ್ ಆಗ್ತಾರ ಅವರು. ಆಮೇಲೆ ಬಳಿ ಫಂಕ್ಷನ್ ಮುಗಿದ್ಮೇಲೆ ಅರ್ಶಿನ್ ಶಾಸ್ತ್ರ ಶುರು ಆಯ್ತಾ. ನಮ್ ತಂಗಿ ಏನೋ ರೆಡಿ ಆಗಿ ಬಂದ್ಲು. ಹಲ್ದಿ ಫಂಕ್ಷನಿಗೆ ಮಾತ್ರ ಡೆಕೋರೇಷನ್ ಭಾರಿ ಚಲೋ ಮಾಡಿದ್ರ. ಇದು ಡೆಕೋರೇಷನ್ ಮಾಡಿರೋರೆಲ್ಲ ನಮ್ಮ ಊರನೋರೆ, ಭಾಳ ಚಂದ ಮಾಡಿದ್ರು. ಆಮೇಲೆ ಒಬ್ರೊಬ್ರಾಗ ಅರ್ಶಿನ ಹಚ್ಚಕ್ ಚಾಲೂ ಮಾಡಿದ್ರ. ಇದು ನಮ್ ಫಸ್ಟ್ ಅಕ್ಕನ್ ಫ್ಯಾಮಿಲಿ, ಅವ್ರಿಬ್ರು ಮಕ್ಕಳು ಮಾಮ. ಅದಾದ್ಮೇಲೆ ಇವ್ರು ಮೂರನೇ ಅಕ್ಕನ್ ಫ್ಯಾಮಿಲಿ ಇವರು. ನೆಕ್ಸ್ಟ್ ನಮ್ ಫ್ಯಾಮಿಲಿ, ನಾನು ವಿನಯ್ ಮತ್ತು ಅನನ್ಯ ಎಲ್ಲಾರು ಸೇರಿ ಅರ್ಶಿನ ಏನೋ ಹಚ್ಚಿದ್ವಿ. ಅನನ್ಯ ಮಾತ್ರ ಭಾಳ ಚಲೋ ಎಂಜಾಯ್ ಮಾಡಿದ್ಲು. ಅರ್ಶಿನ ಆಡೋದು ಅಂದ್ರೆ ಆಕಿ ಕಲರ್ಸ್ ಆಡ್ದಂಗ ಭಾಳ ಚಲೋ ಎಂಜಾಯ್ ಮಾಡಿದ್ಲ ನೋಡ್ರಿ. ಚಿಕ್ಕಿಗೆ ಫುಲ್ ಮುಖ ತುಂಬಾ ಹಚ್ಚಿದ್ಲ. ನೆಕ್ಸ್ಟ್ ನಮ್ಮ ಮಮ್ಮಿ ನಮ್ಮ ಪಪ್ಪ ಅರ್ಶಿನ ಹಚ್ಚಿದ್ರು. ಅದಾದ್ಮೇಲೆ ಇಲ್ಲಿ ನಮ್ ಸೆಕೆಂಡ್ ಅಕ್ಕನ್ ಫ್ಯಾಮಿಲಿ, ಅಕ್ಕನ ಮಗಳು. ಆಮೇಲೆ ನಾವೆಲ್ಲರೂ ಸೇರಿ ಅರ್ಶಿನ ಹಚ್ಚಿದ್ವಿ. ಬಹಳಷ್ಟು ವಿಡಿಯೋಸು ಫೋಟೋಸ್ ಎಲ್ಲ ತಗೊಂಡ್ವಿ. ಆಮೇಲೆ ಇಲ್ಲಿ ನಮ್ಮ ಚಿಂಟುಗ್ ನೋಡ್ರಿ, ನಮ್ಮ ಅಕ್ಕ ಸ್ಪೆಕ್ಟ್ ಬೇರೆ ಹಾಕಕತ್ತಾಳ. ಮಸ್ತ್ ಮಜಾ ಮಾಡಿದ್ರು ಎಲ್ಲರೂ ಈ ಅರ್ಶಿನ ಶಾಸ್ತ್ರನ. ಎಲ್ಲಾರ್ಗೂ ಇಷ್ಟ ಆಯ್ತು. ಎಂಜಾಯ್ ಮಾಡೋದೇ ಭಾಳ ಇಂಪಾರ್ಟೆಂಟ್ ಈ ಫಂಕ್ಷನ್ಸ್ಗಳ್ದಾಗ. ಎಲ್ಲರೂ ಬಂದಿದ್ರು, ಎಲ್ಲರೂ ಚಲೋತ್ನಾಗ ಎಂಜಾಯ್ ಮಾಡಿದ್ರು. ಅದರ ಭಾಳ ಖುಷಿ ಆಯ್ತು ನಮಗ. ಆಮೇಲೆ ನಮಗೆ ಹೆಣ್ಮಕ್ಳಿಗೆ ಎಷ್ಟು ಫೋಟೋಸ್ ತಗೊಂಡ್ರು ಸಾಲಲ್ಲ. ಚಂತೆನ ವಿಡಿಯೋಸು ಫೋಟೋಸು ತಗೊಂಡಿದ್ದು. ಆಮೇಲೆ ನಂಗೆ ಇಷ್ಟ ಆಗಿದ್ ಫೋಟೋ ಅಂದ್ರೆ ಇದು, ನಾವ್ 5 ಮಂದಿ ಇರೋ ಫೋಟೋ. ಅರಿಶಿನ ಹಚ್ಚಿಂದ ನೀರೆಲ್ಲ ಹಾಕಕ್ಕಿಂತ ಮೊದ್ಲ ನಂದು ಊಟ ಟೈಮ್ ಆಗಿತ್ತ. ನಂಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋದಿತ್ತು, ಹಂಗಾಗಿ ಫಸ್ಟೇ ಊಟ ಮಾಡಾಕುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ನಾನು ಇಮಿಡಿಯೇಟ್ ಬಿಜಾಪುರಿಗೆ ಹೋಗ್ಬೇಕಾಗಿತ್ತ. ಬಹಳಷ್ಟು ಮಂದಿ ಕೇಳಿರಿ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಯಾಕೆ ಓಡಾಡಕತ್ತೀರಕ್ಕ ಅಂತ. ನೆಕ್ಸ್ಟ್ ವ್ಲಾಗ್ನಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.